ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದ್ದಾಗಲೇ ಮುದ್ದ ಹನುಮೇಗೌಡರಿಗೆ ಫೈನಲಿ ಟಿಕೆಟ್ ಸಿಕ್ತು. ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಅಲ್ಲಿನ ಕಾಂಗ್ರೆಸ್ನ ಇನ್ನುಳಿದ ಆಕಾಂಕ್ಷಿಗಳು ಆಕ್ರೋಶವನ್ನ ಹೊರಹಾಕಿದ್ದೂ ಆಯಿತು. ಮತ್ತೆ ಅವರನ್ನ ಸಮಾಧಾನ ಪಡಿಸ್ತೀವಿ ಅನ್ನುವಂತಹ ಮಾತು, ಅಸಮಾಧಾನ ಇದೆ ಅನ್ನುವಂತಹ ಮಾತು, ಹೀಗೆ ಹತ್ತು ವಿಚಾರಗಳು ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರುತ್ತಿದೆ. ಈ ಎಲ್ಲ ವಿಚಾರಗಳು ತುಮಕೂರು ಕಾಂಗ್ರೆಸ್ ಇಬ್ಬಾಗ ಆಯ್ತಾ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿಯನ್ನ ನೀಡ್ತಾ ಇದೆ. ಮುಂದಿರುವಂತಹ ಆಯ್ಕೆಯನ್ನು ಮುದ್ದ ಹನುಮೇಗೌಡರು ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಟಿಕೆಟ್ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು. ಈಗ ಅವ್ರನ್ನ ಗೆಲ್ಲಿಸಬೇಕು ಅಂತಂದ್ರೆ ಈ ಎಲ್ಲ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಪ್ರಚಾರ ಮಾಡ್ತಾರಾ, ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತಾರಾ, ಅಥವಾ ಬಿಜೆಪಿಗೆ ಟಕ್ಕರ್ ಕೊಡ್ತಾರಾ? ಹೀಗೆ ಹತ್ತು ಪ್ರಶ್ನೆಗಳು ಈಗ ಸದ್ಯಕ್ಕೆ ತುಮಕೂರು ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇದೆ. ಎಲ್ಲ ಕೆಲಸ ಮಾಡ್ತೇವೆ ನಾವು. ಪ್ರತಿಯೊಂದು ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಅಸಮಾಧಾನ ಹೊಂದಿರ್ತಾರೆ ಅವ್ರನ್ನೆಲ್ಲ ಕೂಡಿಸ್ಕೊಂಡೇ ಹೋಗಬೇಕಾಗತ್ತೆ. ಅವರನ್ನು ಮನವೊಲಿಸಿ ಅವರಿಗೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಕೆಲಸ ಮಾಡ್ತೀವಿ. ಆ ರೀತಿ ಏನು ಗೊತ್ತಿಲ್ಲಪ್ಪ ನನಗೆ. ಯಾರು ಎಲ್ಲ ಭಾಳ ಜನ ಆಕಾಂಕ್ಷಿಗಳಿದ್ದರು. ಅವರಿಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಸ್ಕ್ರೀನ್ ಮಾಡಿ 2 ಸಾರಿ ಸ್ಕ್ರೀನಿಂಗ್ ಮಾಡಿ ತೊಗೊಂಡೋಗಿದ್ದಾರೆ. ಅಧ್ಯಕ್ಷರು ಮತ್ತು ಸ್ಕ್ರೀನಿಂಗ್ ಕಮಿಟಿ ಹಿತದೃಷ್ಟಿಯಿಂದ